ಕೆಆರ್ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಮಾಜಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ಸವಿನೆನಪು ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಮೊದಲಿಗೆ ಭಾವಚಿತ್ರಕ್ಕೆ ಶಾಸಕ ಡಿ. ರವಿಶಂಕರ್ ಹಾಗೂ ಕಾಂಗ್ರೆಸ್ ಮುಖಂಡರು ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ನಂತರ ಮಾತನಾಡಿದ ಶಾಸಕ ಡಿ. ರವಿಶಂಕರ್ ಅವರು ಶ್ರೀನಿವಾಸ್ ಪ್ರಸಾದ್ ಅವರ ಆದರ್ಶ ಗುಣಗಳನ್ನು ಪ್ರತಿಯೊಬ್ಬರೂ ಕೂಡ ಅಳವಡಿಸಿಕೊಳ್ಳಬೇಕು ಎಂದರು. ಕೆಪಿಸಿಸಿ ಕಾರ್ಯಕಾರಿಣಿ ಸದಸ್ಯ ದೊಡ್ಡಸ್ವಾಮಿಗೌಡರು ಮಾತನಾಡಿ, ಶ್ರೀನಿವಾಸ್ ಪ್ರಸಾದ್ ಅವರು ಸರಳ ಸಜ್ಜನಿಕೆ ವ್ಯಕ್ತಿಯಾಗಿದ್ದು, ಸುದೀರ್ಘ ಕಾಲದಲ್ಲಿ ಸಂಸದರಾಗಿ ಶಾಸಕರಾಗಿ ಕೆಲಸ ಮಾಡಿದಂತಹ ಅಭಿವೃದ್ಧಿ ಅಧಿಕಾರರು. ಅವರ ನೆನಪು ಸದಾ ಎಲ್ಲರಲ್ಲಿ ಇರಲಿ ಎಂದರು. ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಎಸ್ ಮಹಾದೇವ್, ಉದಯಶಂಕರ್, ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಅರ್ಜುನಹಳ್ಳಿ ರಾಜಯ್ಯ, ಸಿಪಿ ರಮೇಶ್, ಎಂಜೆ ರಮೇಶ್, ಶ್ರೀನಿವಾಸ್ ತೋಟಪ್ಪ, ವಕೀಲರಾದ ಅರ್ಜುನಹಳ್ಳಿ ಕಾಂತರಾಜು, ಗೀತಾ ಮಹೇಶ್, ಶಾಂತಿರಾಜ್, ಕಂಠಿಕುಮಾರ್, ನಂದೀಶ್, ಡಿಕೆ ಕೊಪ್ಪು ರಾಜಯ್ಯ, ಸಂತೋಷ್, ಮನಗನಹಳ್ಳಿ ದೇವರಾಜ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ನಮ್ಮ ದೇಶ ಏನಾದರೂ ಅಭಿವೃದ್ಧಿ ಹೊಂದಬೇಕಾದ್ರೆ ರಾಜಕಾರಣ ಉತ್ತಮವಾಗಿ ಬರಬೇಕು. ರಾಜಕಾರಣದಲ್ಲಿ ಜಾತಿನ ಬೆರೆಸಿ ಜಾತಿಗಳ ಮಧ್ಯೆ ಎತ್ತುಗಟ್ಟಿ ಈ ಧರ್ಮಗಳ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡಿದಂತ ದಿನಗಳಲ್ಲಿ ನಾವೆಲ್ಲ ಬರುತ್ತೇವೆ. ಆದರೆ ಶ್ರೀನಿವಾಸ್ ಪ್ರಸಾದ್ ಇವರೆಲ್ಲರ ವಿರುದ್ಧವಾಗಿದ್ದಂಥವರು ನೈಜ ರಾಜಕಾರಣವನ್ನ, ಈ ಸಮಾಜಕ್ಕೆ ಕಳಂಕರಹಿತವಾದಂಥ ರಾಜಕಾರಣವನ್ನು ತಂದುಕೊಂಡಂಥವರು ಶ್ರೀನಿವಾಸ್ ಪ್ರಸಾದ್. ಯಾಕೆ ರಾಜಕಾರಣದಲ್ಲಿ ತನ್ನದೇ ಆದ ವಿಶಿಷ್ಟವಾದ ಛಾಪನ್ನು ಮೂಡಿಸಿದ್ರು ಅಂತ ಹೇಳಿದ್ರೆ, ಅದು ಶ್ರೀನಿವಾಸ್ ಪ್ರಸಾದ್ ನಂಬಿಕೊಂಡು ಬಂದಂತಹ ಬುದ್ಧನ ಧರ್ಮ. ಬುದ್ಧನ ಧರ್ಮ ಈ ದೇಶಕ್ಕೆ ಶಾಂತಿಯನ್ನು ತಂದುಕೊಂಡಂತ ಧರ್ಮ. ಆದರೆ ಈ ದೇಶದಲ್ಲಿ ಬುದ್ಧನನ್ನ ಬಿಟ್ಟು ಬೇರೆ ಧರ್ಮಗಳ ಆಚರಣೆಯಿಂದ ಜಾತಿಗಳಲ್ಲಿ ಕಂದಕವನ್ನು ಉಂಟು ಮಾಡಿ ರಾಜಕಾರಣ ಹೊಲಸಾಗುವ ಸ್ಥಿತಿ ಬಂದಿದೆ. ಆದರೆ ಶ್ರೀನಿವಾಸ್ ಪ್ರಸಾದ್ ನುಡಿದಂತೆ ನಡೆದಂತ ಮಹಾನ್ ಚೇತನ. ಯಾಕಂತ ಹೇಳಿದ್ರೆ, ಒಂದು ರಾಜಕಾರಣ ಮಾಡಬೇಕಾದ್ರೆ ಭಾರತ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತ ದೇಶ. ಇಲ್ಲಿ ಹಲವು ಧರ್ಮ, ಜಾತಿ, ಭಾಷಿಕರನ್ನು ಒಳಗೊಂಡಂತ ಧರ್ಮ. ಎಲ್ಲರನ್ನು ವಿಶ್ವಾಸ ತೆಗೆದುಕೊಂಡು ನಾವೆಲ್ಲರೂ ಕೂಡ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ, ಎಲ್ಲರನ್ನ ಪ್ರೀತಿಸಬೇಕಾದ್ರೆ ನಾವು ಬುದ್ಧನ ಶಾಂತಿಯ ಮಾರ್ಗದಲ್ಲಿ ಈ ದೇಶನ ತೆಗೆದುಕೊಂಡು ಹೋಗ್ಬೇಕಾದಂತ ಅನಿವಾರ್ಯ ಇದೆ. ಹಾಗಾಗಿ ಯಾರಾದರೂ ಹೆಸರು ಹೇಳ್ಕೊಂಡು ನನ್ನ ಬುದ್ಧನ ಅನುಸರಿಸ್ತೀನಿ ಅಥವಾ ಬಾಬಾ ಸಾಹೇಬರನ್ನ ಅನುಸರಿಸ್ತೀನಿ ಅಂತ ಹೇಳಿ ಅದರ ಆಚರಣೆ ಮಾಡದೆ ಬೇರೆ ವಿಚಾರಗಳಲ್ಲಿ ಹೋಗುವಂತ ದಿನಗಳನ್ನ ನಾವು ನೋಡಿದ್ವಿ. ಆದ್ರೆ ನಾವು ಏನ್ ಹೇಳ್ತೀವೋ ಅದನ್ನ ಮಾಡ್ತೀವಿ ಅಂತ ಆ ರೀತಿಯಲ್ಲಿ ಅನುಸರಿಸಿಕೊಂಡು ಹೋದಂತಹ ಮಹಾನ್ ಚೇತನ ಶ್ರೀನಿವಾಸ್ ಪ್ರಸಾದ್. ವಿದ್ಯಾರ್ಥಿ ಜೀವನದಲ್ಲೇ ರಾಜಕೀಯವನ್ನ ಪ್ರಾರಂಭ ಮಾಡಿದ್ರು. ಅವರು ಅಶೋಕಪುರಂನಲ್ಲಿ ವಾಸ ಮಾಡ್ತಾ ಇದ್ರು ಕೂಡ ಅವರು ಏನು ಡಿಗ್ರಿಯನ್ನು ಓದ್ತಾ ಇದ್ರು, ಆವಾಗಲೇ ಅವರು ಹೋರಾಟದ ಮುಖಾಂತರ ಬಂದಂಥವ್ರು. ವಿದ್ಯಾರ್ಥಿ ಚಳವಳಿಯಿಂದ ಬಂದಂಥವ್ರು, ವಿದ್ಯಾರ್ಥಿ ಚಳವಳಿಯಿಂದ ರಾಜಕೀಯಕ್ಕೆ ಬಂದಂಥವ್ರು. ಸುಮಾರು 50 ವರ್ಷಗಳ ದೀರ್ಘಕಾಲದ ರಾಜಕೀಯ ಮಾಡಿ ಅವರು ಅಂತ್ಯವನ್ನ ಕಂಡು. ನಿಜ, ಅವರು ಬೇರೆ ಬೇರೆ ಕಾರಣಗಳಿಗೋದ್ರೆ ಬೇರೆ ಬೇರೆ ಪಕ್ಷಗಳು ಹೋಗಿರ್ಬೋದು, ಆದರೆ ಅವರ ಸಿದ್ಧಾಂತ, ತತ್ವ, ಮನಸ್ಸು ಎಲ್ಲ ಇದ್ದಿದ್ದು ಕಾಂಗ್ರೆಸ್ನಲ್ಲಿ. ಅವರು ಪ್ರಾರಂಭ ಮಾಡಿದ್ದು ಕಾಂಗ್ರೆಸ್ನಲ್ಲೇ ಪ್ರಾರಂಭ ಮಾಡಿ ಇವತ್ತು ಬೇರೆ ಪಕ್ಷದಲ್ಲಿ ಹೋಗಿ ಅವರು ಸಂಸದರಾಗಿರ್ಬೋದು. 6 ಬಾರಿ ಸಂಸದರಾಗಿರೋದು, 4 ಬಾರಿ ಕಾಂಗ್ರೆಸ್ನಿಂದಲೇ ಆಗಿದ್ದಾರೆ, 2 ಬಾರಿ ಶಾಸಕರಾಗಿದ್ದಾರೆ. ಬೇರೆ ಪಕ್ಷದಿಂದ ಒಟ್ಟು 6 ಬಾರಿ ಸಂಸದರು, 2 ಬಾರಿ ಶಾಸಕರಾಗಿ ಅವರು ರಾಜಕೀಯ ಜೀವನದಲ್ಲಿ ಹಲವಾರು ಏರುಪೇರುಗಳನ್ನು ಕಂಡು ಕೂಡ ಎಲ್ಲರ ಜೊತೆಯಲ್ಲಿ ಜೊತೆಯಾಗಿ ಈ ಸಮಾಜವನ್ನ ಏನು ಎಲ್ಲರೂ ಹೇಳಿದ್ರೆ ಅವರು ಬುದ್ಧ, ಬಸವ, ಅಂಬೇಡ್ಕರ್ ಅವರ ತತ್ವ ಏನಿದೆ ಆ ತತ್ವದ ಅಡಿಯಲ್ಲಿ ರಾಜಕಾರಣವನ್ನು ಮಾಡಿದ್ದಾರೆ. ಅವರು ಯಾರು ಮನಸ್ಸಿಗೂ ನೋವು ಮಾಡಿದಂತಾರಲ್ಲ, ಅವರಿಗೆ ಮನಸ್ಸಿಗೆ ನೋವಾದಾಗ ಕೆಲವು ಮಾತನಾಡಿರ್ಬೋದು. ಅವರಾಗಿ ಯಾರನ್ನೂ ಕೂಡ ಮನಸ್ಸನ್ನ ನೋಯಿಸುವಂತ ಪದಗಳನ್ನು ಯಾವತ್ತೂ ಅವರು ಪ್ರಯೋಗ ಮಾಡ್ತಿದ್ರು. ಅವರು ಹಲವಾರು ಬಾರಿ ಅವ್ರನ್ನ ಭೇಟಿ ಮಾಡಿ ಅವರ ಸಲಹೆ, ಆಶೀರ್ವಾದವನ್ನ ಪಡೆಯುವಂತ ಸಂದರ್ಭದಲ್ಲಿ ಅವರು ನಮ್ಗೆ ಬಹಳ ಬುದ್ಧಿವಾದ ಹೇಳೋರು.
ಹೇಗಿರಬೇಕು ರಾಜಕೀಯದಲ್ಲಿ ಹಲವಾರು ಬರ್ತದೆ, ಹಲವಾರು ಟೀಕೆಗಳು ಬರ್ತದೆ. ಕೆಲವರು ನಮಗೆ ಎಲ್ಲ ರೀತಿ ಮೋಸ ವಂಚನೆಗಳನ್ನ ಮಾಡ್ತಾರೆ. ಆದರೂ ಕೂಡ ಅದರಿಂದ ನೀವು ಧೈರ್ಯಗೆಡದನೆ ನೀವು ಯಾವ ರೀತಿ ರಾಜಕೀಯದಲ್ಲಿ ಮುಂದೆ ಬರಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಗಂಟೆಗಟ್ಟಲೆ ಅವ್ರ ಮನೆಯಲ್ಲಿ ಹೋದ್ರೆ ನಾವು ಯಾವತ್ತು 5 ನಿಮಿಷ 10 ನಿಮಿಷದಲ್ಲಿ ಇದು ಬಂದಲ್ಲ, ಗಂಟೆಗಟ್ಟಲೆ ಕೂತ್ಕೊಂಡು ನಮ್ಮ ಜೊತೆ ಮಾತಾಡಿ ಅವ್ರು ನಮ್ಮ ತಿಳುವಳಿಕೆ ಬುದ್ಧಿ ಹೇಳ್ತಾ ನೋಡಿ ನಮ್ಮನ್ನು ಅವ್ರಿಗೆ ತಿಳಿಸ್ತಾ ಇರುವಂಥದ್ದು ಇದು ನಮ್ಮ ಕರ್ತವ್ಯ ಅಂತ ಅದು ನಾನು ಎಷ್ಟು ದೊಡ್ಡ ಮುಖಂಡಗಳು ಅವೆ. ಆದರೆ ಶ್ರೀನಿವಾಸ್ ಪ್ರಸಾದ್ ಅವರು ಸಿಕ್ಕಂತ ಈ ಒಂದು ಶ್ರದ್ಧಾಂಜಲಿ ಸಭೆಗಳಿರೋ ನುಡಿದ ಮನೆಗಳಿರೋ ಯಾರಿಗೂ ಸಿಕ್ಕಿಲ್ಲ. ಅದು ಮಾತ್ರ ನನ್ನ ಗಂಟ ಖುಷಿ. ಯಾಕಂದ್ರೆ ಅಷ್ಟು ಸಂಘ ಸಂಸ್ಥೆಗಳು ಪ್ರತಿಯೊಂದು ತಾಲೂಕಿನಲ್ಲಿ ಪ್ರತಿಯೊಬ್ಬರು ಕೂಡ ಅವ್ರ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಅವರಿಗೆ ನುಡಿ ನಮನಗಳನ್ನು ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರಿರುವುದು ಇನ್ಯಾವ ಒಬ್ಬ ಮುಖಂಡರು ಸಲ್ಲಿಲ್ಲ ಅಂತ ನಾನು ಭಾವಿಸ್ತೀನಿ. ಒಂದು ನೆನಪು ಕಾರ್ಯಕ್ರಮವನ್ನ ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಂಡಿದ್ದಕ್ಕೆ ಮೊಟ್ಟ ಮೊದಲಾಗಿ ತಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನ. ಒಂದು ಕಾರ್ಯಕ್ರಮವನ್ನ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮಾಡಬೇಕು. ಯಾಕೆ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಒಬ್ಬ ವ್ಯಕ್ತಿ ಅಲ್ಲ, ಒಂದು ಶಕ್ತಿಯಾಗಿ ನಮ್ಮ ಸಮಾಜದ ಪರಿವರ್ತನೆಗಾಗಿ ಶೋಷಿತರ ದಮನಿತರ ಎಲ್ಲರ ಪರವಾಗಿ ಧ್ವನಿಯಾಗಿಟ್ಕೊಂಡು ಇವತ್ತು ಲಕ್ಷಾಂತರ ಜನರಿಗೆ ಮಾರ್ಗದರ್ಶನವನ್ನು ಕೊಟ್ಟು ಹಲವಾರು ರೀತಿಯಲ್ಲಿ ಅವ್ರಿಗೆ ತಮ್ಮ ಕೈಲಾದ ಮಟ್ಟಿಗೆ ಸೇವೆಗಳನ್ನು ಮಾಡಿ ಇವತ್ತು ಉತ್ತಮವಾದ ಸಮಾಜವನ್ನ ಕಟ್ಟಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಕಾರಣಕರ್ತರಾಗಿದ್ದಾರೆ. ಇವತ್ತು ಅವರು ಒಂದು ಮಾತನ್ನು ಹೇಳ್ತಿದ್ರು, ನಮಗೆ ಊಟದ ಎಲೆಯನ್ನು ಹಾಕಿ ಎಲ್ಲ ಊಟವನ್ನು ಬಡಿಸಿ ಕೊನೆಯಲ್ಲಿ ಆ ಒಂದು ಸ್ವೀಟನ್ನು ಹಾಕ್ತಾರಲ್ಲ, ಆ ಸ್ವೀಟನ್ನು ಹಾಕೋ ಥರದಲ್ಲಿ ನಮ್ಮನ್ನು ಬಳಸ್ಕೋಬೇಡಿ, ನಮಗೆ ಹೊಟ್ಟೆ ತುಂಬುವಂಥ ನಿಟ್ಟಲ್ಲಿ ಸಂಪೂರ್ಣವಾದಂಥ ಒಂದು ಭೋಜನವನ್ನ ಹಾಕ್ಬೇಕಂತೇಳಿ ಹೇಳ್ತಾ ಇದ್ರು. ಯಾಕಂತ ಹೇಳಿದ್ರೆ ಈ ಒಂದು ಸಮಾಜದಲ್ಲಿ ಶೋಷಿತರನ್ನ ಏನು ಯಾವ ರೀತಿಯಾಗಿ ಬಳಕೆಯನ್ನು ಮಾಡ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ಸಮಯಕ್ಕೆ ಬಂದಾಗ ಅವರನ್ನು ಬಳಸ್ಕೊಂಡು ಅವರನ್ನ ಉಪಯೋಗಿಸ್ಕೊಂಡು ಅಧಿಕಾರಕ್ಕೆ ಬರೋದಾಗ್ಲಿ ಸಮಾಜದ ಮುಖ್ಯವಾಹಿನಿಗೆ ಬರೋದಾಗ್ಲಿ ಬಂದಂತ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿಯಾಗಿ ಕಡೆಗಣಿಸ್ತಿದ್ರು ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ರು. ಅದರ ವಿರುದ್ಧವಾಗಿ ಕೂಡ ಅವರು ಧ್ವನಿಯನ್ನ ಎತ್ತಿದಂತ ಮಹಾನ್ ಪುರುಷರು. ಇವತ್ತು ಅವರು ಹಲವಾರು ಬಾರಿ ಸಂಸದರಾಗಿ ಶಾಸಕರಾಗಿ ಈ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಂತ್ರಿಗಳಾಗಿ ಉತ್ತಮವಾದ ಒಂದು ಸೇವೆಯನ್ನ ಮಾಡೋದ್ರ ಮೂಲಕವಾಗಿ ನಮ್ಮ ಜನರಿಗೆ ಉತ್ತಮವಾದ ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವುದಿರ್ಬೋದು, ಬದುಕನ್ನು ಕಟ್ಕೊಟ್ಟಿರ್ತಕ್ಕಂಥದ್ದಿರ್ಬೋದು, ಇವೆಲ್ಲವನ್ನು ಮಾಡಿರ್ತಕ್ಕಂಥ ಮಹಾನ್ ಪುರುಷರು. ಇವತ್ತು ಏನು ನಾವು ನಮ್ಮ ಭಾರತ ದೇಶ ಅವರನ್ನ ಏನು ಅವರ ತತ್ವಗಳನ್ನ ಆದರ್ಶಗಳನ್ನ ಎಲ್ಲವನ್ನು ಕೂಡ ಹೋರಾಟದ ಮನೋಭಾವ ಇರ್ಬೋದು, ಪ್ರತಿಯೊಂದು ವಿಚಾರಧಾರೆಗಳನ್ನ ಮೈಗೂಡಿಸ್ಕೊಂಡು ಇವತ್ತು ನಮ್ಮ ಕಣ್ಣು ಮುಂದೆ ಒಬ್ಬ ಅಂಬೇಡ್ಕರ್ ಇತ್ತು ಅಂತಕ್ಕಂಥದ್ದು ಯಾರು ತೋರಿಸಿದ್ರೆ ಅದು ನಮ್ಮ ಶ್ರೀನಿವಾಸ್ ಪ್ರಸಾದ್ ಸಾಹೇಬರು ಮಾತ್ರ. ಅಂತ ಒಬ್ಬ ವ್ಯಕ್ತಿಗೆ ಇವತ್ತು ನಾವು ನೀವೆಲ್ಲ ಗೌರವವನ್ನು ಕೊಡುವಂತ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದರ ಉದ್ದೇಶ ಇವತ್ತೇನು ಪ್ರಸಾದ್ ಸಾಹೇಬರು ನಮಗೆ ಹಲವಾರು ರೀತಿಯ ಸಂದೇಶಗಳನ್ನ ತತ್ವಗಳನ್ನ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಅಂತ ಒಂದು ಮಾರ್ಗದರ್ಶನವನ್ನ ತತ್ವಗಳನ್ನ
ಹೋರಾಟದ ಮನೋಭಾವವನ್ನು ಕಿಂಚಿತ್ತಾದರೂ ಕೂಡ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇಂಥ ಒಂದು ಕಾರ್ಯಕ್ರಮಗಳಿಗೆ ಹೆಚ್ಚು ಅರ್ಥ ಬರುತ್ತೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಾನು ಮೊಟ್ಟ ಮೊದಲನೇಯಾಗಿ 2005ರಲ್ಲಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾದ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿ ಆಶೀರ್ವಾದವನ್ನು ಪಡ್ಕೊಂಡು ಮಾರ್ಗದರ್ಶನವನ್ನು ಪಡೆದಿದ್ವಿ. ಅವರು ಎಷ್ಟೇ ಚಿಕ್ಕ ಹುಡುಗ ಆಗಿದ್ರು ಕೂಡ ಬಹಳ ಸೌಮ್ಯದಿಂದ ನಮ್ಮನ್ನು ಕರೆದು ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತಾಡಿಸಿ ತಿಳುವಳಿಕೆಯನ್ನು ಹೇಳಿ, ನೀವು ಬೆಳೀತಾ ಇರ್ತಕ್ಕಂಥ ಯುವಕರಿದ್ದೀರಿ, ತಾವು ಸಮಾಜದಲ್ಲಿ ಯಾವ ರೀತಿಯಾಗಿ ಇರಬೇಕು, ನಿಮ್ಮ ರಾಜಕೀಯ ಜೀವನ ಹೇಗಿರಬೇಕು ಅಂತಕ್ಕಂಥ ವಿಚಾರಧಾರೆಗಳನ್ನ ನಮಗೆ ಹೇಳಿಕೊಟ್ಟು ಮಾರ್ಗದರ್ಶನವನ್ನು ಕೊಟ್ಟು ಅವರು ಹಲವಾರು ಬಾರಿ ಸಿಕ್ಕದಂಥ ಸಂದರ್ಭದಲ್ಲಿ ಬಹಳಷ್ಟು ಪ್ರೀತಿಯಿಂದ ನಮ್ಮನ್ನ ಮಾತಾಡಿಸಿ, ಹೇಗಿದ್ದೀರಾ, ಯಾವ ರೀತಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಾ ಎಲ್ಲವನ್ನು ಕೂಡ ನಮಗೆ ಆಗಿದ್ದಾಗಲೇ ತಿಳುವಳಿಕೆಯನ್ನ ಕೊಟ್ಟು ಆ ನಿಟ್ಟಿನಲ್ಲಿ ಇವತ್ತು ನಮಗೆ ಪ್ರಸಾದ್ ಸಾಹೇಬರು ಮಾರ್ಗದರ್ಶನವನ್ನು ನೀಡಿದ್ರು.